ನೋಡ್ರಿ, ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಗಣಿತಗಳನ್ನು ಮಾಡಬೇಕು. ಸರಿಯಾಗಿ ತಿಳ್ಕೊಬೇಕು. ಗಣಿತಗಳೆಲ್ಲ ಅಂದ್ರೆ ಎಷ್ಟು ನಮೂನೆ ಇರ್ತಾವ. ಬರೀ ಒಂದು 3 ಅಂಕಿ ಇಟ್ಟು 2ಲೆ 3ಲೆ 5ಲೆ ಹಿಂಗೆ ಹೊಡೆದ್ರೆ ಲಸ ಅಲ್ಲ. ಲಸ ಆದ್ಮೇಲೆ ವಿಷಯದ ಗಣಿತಗಳು ಬರ್ತಾವೆ ಇನ್ನು ಮುಂದೆ. ನೀವು ಒಂದು ಅನುಕ್ರಮ ನಂಬರನ್ನು ನೀವು ಪರ್ಫೆಕ್ಟಾಗಿ ಎಲ್ಲ ವಿಡಿಯೋಗಳನ್ನು ನೀವು ರಿವಿಷನ್ ಮಾಡಿ ಹೋಗಿಬಿಟ್ರಿ ಅಂತಂದ್ರೆ ಕ್ವಶನ್ ಪೇಪರ್ ಸರಳಾಗಿಬಿಡ್ತವೆ. ನೋಡ್ರಿ, ನಿಮ್ಮಲ್ಲಿ ಲಸ ಬರ್ತದೆ. ಇದೆಲ್ಲ ಲಸ ಲೆಕ್ಕ ಮಸ ಲೆಕ್ಕ ಇವು. ವಿಷಯದಾಗ ಲಸ ಮಸ ಲೆಕ್ಕಗಳು 2 ಸಂಖ್ಯೆಗಳ ಗುಣಲಬ್ಧ, ದೊಡ್ಡ ದೊಡ್ಡ ಗುಣಲಬ್ಧಗಳು ಬರ್ತಿರ್ತಾವ. ಅವಾಗ ಲಸ ತೆಗಿಬೇಕಾಗ್ತದ. ಇದು ಅಪ್ ಟು ನಿಮಗೆ ಹೈಸ್ಕೂಲ್ ಲೆವೆಲ್ ಸಹಿತ ನಿಮಗೆ ಉಪಯೋಗ ಆಗಂಥ ಅಭ್ಯಾಸ ಅದ ಇದು. ಆಮೇಲೆ ಕೋಚಿಂಗ್ ಕ್ಲಾಸ್ಗಳು ಅಂದ್ರೆ ಏನು? ಸರಳೀಕರಣ, ಲಾಭ, ಹಾನಿ, ಕೂಡ್ಸೋದು, ಕಳೆದು, ಗುಣಾಕಾರ, ಭಾಗಾಕಾರ ಅಂದ್ರೆ ಮುಗೀತು ಅಂತ ತಿಳ್ಕೊಂಡಾರ. ತಪ್ಪು. ನವೋದಯ ಕೋಚಿಂಗ್ ಕ್ಲಾಸ್ ಕೊಡ್ಬೇಕಾದ್ರೆ IAS ಈಕ್ವಲ್ ಅಭ್ಯಾಸ ಇರ್ತದೆ, ನೆನ್ಪಿಟ್ಕೊಡ್ರಿ. ಈಗ ನೋಡಿ, ಒಬ್ಬ ಮನುಷ್ಯನ ಬಳಿ 10, 15, 20 ಮೀಟರ್ ಅನುಕ್ರಮದ 3 ಕಬ್ಬಿಣ ಸಲಾಕೆಗಳಿವೆ. ಈ ಸಲಾಕೆಗಳಿಂದ ಯಾವ ತರಹದ ನಷ್ಟವಾಗದಂತೆ ಅಂದ್ರು 0 ಉಳಿಯುವಂಥ ಬಾರಿಸಿದ್ರೆ 0 ಉಳಿಬೇಕು. ಅದಕ್ಕೆ ಏನಂತಾರೆ? ಎಲ್ಲ ಯಾವ ಥರದ ನಷ್ಟವಾಗದಂತೆ ಅಂದ್ರೆ ಉಳಿಲಾರ್ದಂಗ ಅಂದ್ರೆ ನಿಶೇಷವಾಗಿ ಭಾಗಿಸಲ್ಪಡುವ. ಅರ್ಥ ಮಾಡ್ಕೋಬೇಕು ನೀವು. ಯಾವ ತರಹದ ನಷ್ಟವಾಗದಂತೆ ಒಂದೇ ಉದ್ದಳತೆಯ ಅತಿ ದೊಡ್ಡ ತುಂಡುಗಳನ್ನು ಕತ್ತರಿಸಬೇಕಾದರೆ ಪ್ರತಿ ತುಂಡಿನ ಅಳತೆ ಎಷ್ಟು? ಅತಿ ದೊಡ್ಡ ತುಂಡು ಅಂದ್ರೆ ಮಸ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಮಸ ತೆಗೆದಾತು. ಆದರೆ ಇದನ್ನು ಮಸಾನೆ ನಷ್ಟವಾಗದಂತೆ ಅಂದ್ರೆ ನಿಶೇಷವಾಗಿ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವುದು? ಇದನ್ನ ಸರಳವಾಗಿ ಪ್ರಶ್ನೆ ಹೆಂಗಿರ್ತದಂತಂದ್ರೆ, ವಿಷಯ ಬಿಟ್ಟು ನಿಮ್ಗೆ ಹೆಂಗಿರ್ತದ? 10, 15, 20 ಈ ಸಂಖ್ಯೆಗಳಿಗೆ ನಿಶೇಷವಾಗಿ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವುದು? ನಿಶೇಷವಾಗಿ ಭಾಗಿಸಲ್ಪಡುವ ಅಂದರೆ ಶೇಷ 0 ಉಳಿಯುವ. ಏನು? 10, 15, 20 ಆ ಸಂಖ್ಯೆಗಳಿಗೆ, ಈ ಸಂಖ್ಯೆಗಳಿಗೆ ನಿಶೇಷವಾಗಿ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವುದು ಅಂದ್ರೆ ಮಸ. ಆಮೇಲೆ ಲಸ ತೆಗಿಯಾಕ ಹೆಂಗಿರ್ತದ ಪ್ರಶ್ನೆ ಅನ್ನೋದು ನಿಮಗೆ ತಿಳಿಸಿ ಹೇಳ್ತಾನೆ. 10, 15, 20ರಿಂದ ಭಾಗಿಸಲ್ಪಡುವ, ಆ ಅಂಕೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಅದು ಲಸ. ಅಂದ್ರೆ 10ರ ಅಪವರ್ತ್ಯ. 10 ಇವು ಅಪವರ್ತನ ಆಗ್ತಾವ. ಲಸದಾಗ ಇವು ಅಪವರ್ತನ ಆಗ್ತಾವ. ಮಸಾದಾಗ ಇವು ಅಪವರ್ತ್ಯ ಆಗ್ತಾವ. ಅಂದ್ರೆ ಅಪವರ್ತ್ಯ ಅಂದ್ರೆ ಏನು? ಮಸಾದಾಗ ಇವು ಭಾಜ್ಯ ಆಗ್ತಾವ. ಲಸಾದಾಗ ಏನಾಗ್ತಾವ? ಇವು ಭಾಜಕ ಆಗ್ತಾವ. ಇಷ್ಟೇ ಅರ್ಥ ಮಾಡ್ಕೋ. ಸರಿಯಾಗಿ ಗಣಿತಗಳನ್ನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗ ಅವುಗಳನ್ನಿಟ್ಟು 10, 15, 20 ಮಸ ಗರಿಷ್ಠ ಸಂಖ್ಯೆ ಅಂದ್ರೆ ಮಸ 3 ಅಂಕೆಗಳಿಗೆ ಭಾಗಿಸಲ್ಪಡುವ ಸಂಖ್ಯೆ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಬೇಕು. 3 ಅಂಕೆಗಳಿಗೆ ನಿಶೇಷವಾಗಿ ಭಾಗಿಸಲ್ಪಡುವ ಅವಿಭಾಜ್ಯ ಸಂಖ್ಯೆಗಳಿಂದ ನೀವು ಇವುಗಳನ್ನು ಭಾಗಿಸಬೇಕು. 2ರಲ್ಲಿ ಇದು ಹೋಗ್ತದೆ, ಇದು ಹೋಗ್ತದೆ, ಇದು ಹೋಗುದಿಲ್ಲ. 3ರಲ್ಲಿ ಇದು ಹೋಗ್ತದೆ, ಇದು ಹೋಗುದಿಲ್ಲ. 5ರಲ್ಲಿ ಎಲ್ಲ ಹೋಗ್ತಾವ. ನೋಡ್ರಿ, 5 2ಲ್ಲೇ 10, 5 3ಲ್ಲೇ 15, 5 4ಲ್ಲೇ 20. ಇಲ್ಲಿ ಇಲ್ಲೊಂದು ಅವಿಭಾಜ್ಯ ಸಂಖ್ಯೆ ಬಂತು, ಇಲ್ಲೊಂದು ಅವಿಭಾಜ್ಯ ಸಂಖ್ಯೆ ಭಾಗಿಸಲ್ಪಡುವ ಪ್ರತಿ ತುಂಡಿನ ಅಳತೆ ಬರಬರಿ. ಪ್ರತಿ ತುಂಡಿನ ಅಳತೆ ಬರಬರಿ. ತುಂಡಿನ ಅಳತೆ = 5 ಮೀಟರ್. ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಬರೀರಿ, ಮೀಟರ್ ಇರ್ತಾರೆ 5 ಮೀಟರ್. ಉತ್ತರ ಸಂಖ್ಯೆ ಡಿ. ಇಲ್ಲೊಂದು ವಿಚಾರ ಮಾಡಿ. 70, 80, 90, 100 ಈ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಇಲ್ಲಿ ನಿಮಗೆ 7 ಬಂದದ, ಒಂದು ಕಾಮನ್ ಆಗಿ 0 ಅದ ಅಂತಂದ್ರೆ ಇದ್ರದ ಮಸ 10 ಅಂತ ತಿಳ್ಕೊಂಡು ಬಿಡೋದು. ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆ ಅದ. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅದ. ಯಾವುದೇ ಒಂದು ಸಂಖ್ಯೆ ಮುಂದೆ ಒಂದು 0 ಬಂದರೆ ಅದು ಒಂದು 0 ಬಂದರೆ 10ರಿಂದ ಭಾಗಿಸಲ್ಪಡುತ್ತದೆ. ಸುಮ್ಮನೆ ತಕ್ಕೋತ್ ಕೂಡಬಾರ್ದು. ಆದರೂ ನಿಮಗೆ ತಿಳಿದಿದೆ ಅಂತ ತಿಳ್ಕೊಂಡು ಹೆಂಗಂದ್ರೆ 70, 80,
90 100 ಈ ಅಂಕೆಗಳಿಗೆ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ನೋಡಿ. 10 ಇದರದ ಮಾಸ. 10 ಬರ್ಬೇಕಾದ್ರೆ 2 ಅಪೂರ್ತನಗಳು ಇರ್ತಾವ. 10 2 ಒಂದಿರ್ತದ, 5 ಒಂದಿರ್ತದ. ಏನಿರ್ತದ? 10 ಇಟ್ಟು ಭಾಗಿಸಬಾರದು. ಗೊತ್ತಾಗ್ತದೆ ನಿಮ್ಗೆ. 10 ಭಾಗವತ 10 ಇಡೋದು, 10 70 18 19 90 10 ಇಡಬಾರದು. 10 ಅವಿಭಾಜ್ಯ ಅಪವರ್ತನಗಳು ಎಷ್ಟು? 2. ಒಂದು 2, ಒಂದು 5. ಮೊದಲು 2 ಭಾಗಿಸ್ರಿ. 2 35, 2 40, 2 45, 2 50. 2 ಆಯ್ತು ಅಂತಂದ್ರೆ ನೋಡ್ರಿ, ಮುಂದೆ 0 5 0 5 ಅಂದ್ರೆ 5 5 7 35, 5 8 5 9 45, 5 10 50. ಒಂದು ಅವಿಭಾಜ್ಯ ಸಂಖ್ಯೆ ಇದು. ಮೊದಲೇ ಹೇಳಿದ್ದೇನೆ, ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅದು. ಇದು 70 ಅನುಪಾತ 7, 80 ಅನುಪಾತ 8, 90 ಅನುಪಾತ 9, 100 ಅನುಪಾತ 10. ಇವು ತಿಳ್ಕೊಬೇಕು ನೀವು. 70 80 90 100 ಅನುಪಾತಗಳನ್ನು ಕಂಡು ಹಿಡಿಯಿರಿ. ಸೀದಾ ಮಾಸ ತೆಗೆದು ಆಯಾ ಅಂಕೆಗಳ ಅನುಪಾತಗಳನ್ನು ಹಚ್ಚಿಬಿಡು. ಇದು ಅನುಪಾತ ತೆಗಿಬೇಕಾದ್ರೆ ಮಾಸ ತೆಗಿಬೇಕು. ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂದ್ರೆ ಏನು ಮಾಡಬೇಕು? ಮಾಸ ತೆಗಿಬೇಕು. ಇನ್ನು ಕೆಲವೊಂದು ಸ್ವಲ್ಪ ಅಂಕೆಗಳನ್ನ ವಿಷಯದ ಗಣಿತಗಳು ಬರ್ತಾವೆ. ನಿಮಗೆ ಪರೀಕ್ಷೆಗೆ ಬೀಳುವ ಗಣಿತಗಳು ಇನ್ನು ಸ್ಟಾರ್ಟ್ ಆಗ್ತಾವೆ. ಈಗೆಲ್ಲ ನೀವು ಲಸ ರಿವಿಷನ್ ಮಾಡಿದ್ರಿ, ಬಾಯ್ದಿಂದ ತೆಗೆದು ಗೊತ್ತ. ಬರೀ ಒಂದು ಲಸಾಯಕ್ಕೆ ಎಷ್ಟು ವಿಡಿಯೋಗಳು? 35 ವಿಡಿಯೋಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಇನ್ನೂ ನಿಮಗೆ ಲಸಗಳು ಹೆಂಗಿರ್ತಾವ, ಭಾಗಿಸಲ್ಪಡುವ ಸಂಖ್ಯೆ ಅಂದರೆ ಕನಿಷ್ಠ ಸಂಖ್ಯೆ ಅಂದ್ರೆ ಹೆಂಗಿರ್ತದ, ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂದ್ರೆ ಮಾಸ, ಆಮೇಲೆ 19 ಕೂಡಿಸಿದಾಗ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಅಂದ್ರೆ ಬೇರೆ. ನೋಡ್ರಿ, 19 ಕೂಡಿಸಿದಾಗ ಇದು ನವೋದಯಕ್ಕೆ ಬಿದ್ದದಿದು, ಸೈನಿಕ್ ಸ್ಕೂಲ್ಗೂ ಬಿದ್ದದ್ದು, ನವೋದಯದಕ್ಕೂ ಬಿದ್ದ ಅಂತ ಗಣಿತಗಳು ಈ ಅನುಕೂಲ ನಂಬರ್ದಾಗ ಬರ್ತಿರ್ತಾವ. ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ನಾ ಎಷ್ಟು ಉದಾಹರಣೆಗಳನ್ನು ಕೊಟ್ಟನಂತಂದ್ರೆ, ಈ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ನೀವು ಏನಾದರೂ ಅಭ್ಯಾಸ ಮಾಡಿದಿರಿ ಅಂತಂದ್ರೆ, ಈ ಎಲ್ಲ ವಿಡಿಯೋಗಳನ್ನು ಒಂದು ನೋಟ್ಬುಕ್ ತೊಗೊಂಡು ನೀವು ಅಭ್ಯಾಸ ಏನಾದರೂ ಮುಗಿಸಿ ಬಿಟ್ರಿ ಅಂತಂದ್ರೆ ಇದ್ರ ಇಂಟ್ರೆಸ್ಟ್ ನಿಮಗೆ ಆಮೇಲೆ ಬರ್ತದೆ. ಇದು ಸುಮ್ಮನೆ ಅಂಕೆ ವಾಸ್ತೆ ಇದ್ರಾಗ ಬರ್ತಿರ್ತಾವಲ್ಲ ಕಂಪ್ಯೂಟರ್ದೊಳಗೆ, ನಿಮ್ಗೆ ಯೂಟ್ಯೂಬ್ದಾಗ ತಕ್ಷಣ ನೋಡ್ರಿ, ತಕ್ಷಣ. ಆಮೇಲೆ ಇನ್ನೊಂದು, ನಿಮಗೆ ಟ್ರಿಕ್ಸ್ ಮುಖಾಂತರ ಗಣಿತಗಳನ್ನು ತಿಳಿಸ್ತಿರ್ತಾರೆ, ಅದು ನೆನಪುಳಿಯೋದಿಲ್ಲ. ಇದು ರೀತಿ ಪ್ರಕಾರ ಕಲಿಬೇಕು. ಇದನ್ನ ಟ್ರಿಕ್ಸ್ ಪ್ರಕಾರ ನಾನು ಹೇಳ್ತೀನಿ. ಹೆಂಗ್ರಿ ಸರ್ ಅಂತ ಕೇಳ್ತೇನೆ. ಎಲ್ಲಾದ್ರ ಮೊದಲು ಕಾಮನ್ ಏನಂದ? 0 ಒಂದು ಕಾಮನ್ 0 1 ಅದ. ಅವಿಭಾಜ್ಯ ಅಂಕ ಅಂದ್ರೆ ಅದು 10ರಲ್ಲೇನೆ ಹೋಗ್ತದ ಭಾಗ. ಯಾವುದೇ ಒಂದು ಸಂಖ್ಯೆ ಕೊನೆಗೆ 0 ಬಂದರೆ ಅದು 10ರಿಂದ ನಿಶೇಷವಾಗಿ ಭಾಗಿಸೋದು. ಬೇಕಾದ ಅಂಕೆ ಇರ್ಲದು. 10 ಅಂದಾಗ 10ರಲ್ಲಿ ಭಾಗಿಸಿದಾಗ ಇದು ಅವಿಭಾಜ್ಯ ಸಂಖ್ಯೆ ಆಗಿಬಿಡ್ತದ. ಆವಾಗ ಅದರದ್ದು ಮಾಸ 10 ಬರ್ತದ. 10ರ ಸಾಮಾನ್ಯ ಅಪವರ್ತನಗಳು, ಅವಿಭಾಜ್ಯ ಅಪವರ್ತನ 2 5 ಅದ. 2ರಲ್ಲೂ ಮಾಡಬೇಕು, 5ರಲ್ಲೂ ಮಾಡಬೇಕು. 10ರಲ್ಲೇ ಡೈರೆಕ್ಟ್ ಹೊಡೆದ್ರೆ ಅದು ಕಲಿಸಿದ ರೀತಿ ತಪ್ಪು. ನೋಡಿ, ಈಗ ಏನದ? ಈಗ ಅತಿ ದೊಡ್ಡ ಸಂಖ್ಯೆ ಯಾವ್ದು? ಈಗ ಆನ್ಸರ್ = 10. 2 × 5 = 10. ಉತ್ತರ ಸಂಖ್ಯೆ ಬಿ. ಮುಂದೆ ನಿಮಗೆ ವಿಷಯದ ಗಣಿತ ಚಾಲು ಆಗ್ತಾವ. ಇನ್ನು ಮುಂದಿನ ಅನುಕೂಲ ನಂಬರ್ ಚಾನ್ಸ್ ಆತಂದ್ರೆ ನಿಮಗೆ ಜೂನ್ ಅನ್ಕೊಡ್ದು ಎಲ್ಲ ಗಣಿತಗಳನ್ನ ಮಾಡಬೇಕಾಗ್ತದೆ. ಚಂದ ಫೇರ್ದಾಗ ಬರ್ಕೋರಿ.